ಕೊಡುಗೈ ದಾನಿ ಕಿಳಿಂಗಾರು ಸಾಯಿರಾಮ್ ಗೋಪಾಲಕೃಷ್ಣ ಭಟ್ ಅವರ ಪುತ್ರ, ಬದಿಯಡ್ಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯರಾದ ಕೆ.ಎನ್. ಕೃಷ್ಣ ಭಟ್ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಸುದೀರ್ಘ 17 ವರ್ಷಗಳ ತಮ್ಮ ಗ್ರಾಮ ಪಂಚಾಯಿತಿ ರಾಜಕೀಯ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. ತಂದೆಯವರ ನಿಧನದ ನಂತರ ಅವರ ಜನಸೇವಾ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವ ಕರ್ತವ್ಯವನ್ನು ಮುಂದಿಟ್ಟುಕೊಂಡು ರಾಜೀನಾಮೆಯನ್ನು ನೀಡಿರುವುದಾಗಿ ಅವರು ತಿಳಿಸಿದ್ದಾರೆ. ತಂದೆ ಸಾಯಿರಾಮ್ ಗೋಪಾಲಕೃಷ್ಣ ಭಟ್ ಅವರೊಂದಿಗೆ ಸೇರಿ ಈಗಾಗಲೇ 265 ಮನೆಗಳನ್ನು ಬಡವರಿಗೆ ನೀಡಿದ್ದ ಕೆ.ಎನ್. ಕೃಷ್ಣ ಭಟ್ ಅವರು ಮುಂದಿನ ದಿನಗಳಲ್ಲಿ ಬಡವರಿಗೆ ನೆರವಾಗುವ ಸೂಚನೆಯನ್ನು ನೀಡಿದ್ದಾರೆ. ಸಾಮೂಹಿಕ ಮದುವೆ, ಬಡಜನರ ಮನೆ ರಿಪೇರಿ ಮೊದಲಾದ ಕಾರ್ಯಗಳಿಗೆ ಸಹಕರಿಸುವುದಾಗಿ ತಿಳಿಸಿದ್ದಾರೆ. ಬದಿಯಡ್ಕ ಗ್ರಾಮ ಪಂಚಾಯಿತಿ ಪಟ್ಟಾಜೆ 14ನೇ ವಾರ್ಡು ಬಿಜೆಪಿ ಚುನಾಯಿತ ಜನಪ್ರತಿನಿಧಿಯಾಗಿದ್ದ ಅವರು ಗುರುವಾರ ಬೆಳಗ್ಗೆ 12 ಗಂಟೆಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗೆ ರಾಜೀನಾಮೆ ಪ್ರತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾಸರಗೋಡು ಮಂಡಲ ಅಧ್ಯಕ್ಷರಾದ ಹರೀಶ್ ನಾರಂಪಾಡಿ, ಪ್ರಧಾನ ಕಾರ್ಯದರ್ಶಿ ಸುನಿಲ್ ಪಿ.ಆರ್., ಗ್ರಾಮ ಪಂಚಾಯತ್ ಸದಸ್ಯರಾದ ಡಿ. ಶಂಕರ, ಬ್ಲಾಕ್ ಪಂಚಾಯಿತಿ ಸದಸ್ಯೆ ಅಶ್ವಿನಿ ನೀರ್ಚಾಲು, ವಿಜಯಸಾಯಿ ಬದಿಯಡ್ಕ, ಮಹೇಶ್ ಒಳಕುಂಜ, ಅವಿನಾಶ್ ರೈ, ನರೇಂದ್ರ ಬಿ.ಎನ್., ಸುನಿಲ್ ಮೂಕಂಪಾರೆ ಮೊದಲಾದವರು ಜೊತೆಗಿದ್ದರು. ಬದಿಯಡ್ಕ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 16 ವರ್ಷಗಳಲ್ಲಿ 17ನೇ ವರ್ಷದಲ್ಲಿ ಪಂಚಾಯತಿನ ಜನಪ್ರತಿನಿಧಿಯಾಗಿ, ಹಾಗೆ ಪಂಚಾಯತಿನ ಉಪಾಧ್ಯಕ್ಷರಾಗಿ, ಹಾಗೆ ಪಂಚಾಯತಿನ ಅಧ್ಯಕ್ಷರಾಗಿ, ಹಾಗೆ ಈಗ ಪುನಃ ಪಂಚಾಯತಿನ ಜನಪ್ರತಿನಿಧಿ 14ನೇ ವಾರ್ಡಿನ ಜನಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೆ ನನಗೆ ನನ್ನ ತಂದೆಯವರ ಅಸೌಖ್ಯ ಇತ್ತು, ಹಾಗೆ ನನಗೆ ಪರ್ಸನಲ್ ಪ್ರಾಬ್ಲಮ್ ಇತ್ತು. ಹಾಗೆ ಈಗ ತಂದೆಯವರ ಮರಣಾನಂತರ ನನಗೆ ನನ್ನ ಮನೆಯ ತುಂಬ ತೊಂದರೆಗಳಿದ್ದ ಕಾರಣ, ಮನೆಯ ಪ್ರಾಬ್ಲಮ್ಗಳು ಇದ್ದ ಕಾರಣ ನನಗೆ ಗ್ರಾಮ ಪಂಚಾಯತಿನಲ್ಲಿ ಸದಸ್ಯನಾಗಿ ಮುಂದುವರಿಸಲು ಬಹಳ ಕಷ್ಟವಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ತಂದೆಯವರ ಒಂದು ಅವಧಿಯಲ್ಲಿ ಅವರ ಒಂದು ಅಪೇಕ್ಷೆಯಂತೆ ನಾನು ಗ್ರಾಮ ಪಂಚಾಯತಿನ ಸದಸ್ಯತ್ವದಿಂದ ಹಿಂದೆ ಬರ್ತಾ ಇದ್ದೇನೆ. ಇವತ್ತು ನನ್ನ ರಾಜಿಯನ್ನು ಈಗಾಗಲೇ ಕೊಟ್ಟಿರ್ತೇನೆ, ಅದು ಸ್ವೀಕೃತವಾಗಿದೆ. ಹಾಗೆ ನಾನು ಜನಪ್ರತಿನಿಧಿಯಾಗಿ ಈಗ ಒಂದು 17ನೇ ವರ್ಷ ನನ್ನೊಂದಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಆ ವಾರ್ಡ್ನಲ್ಲಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ವಾರ್ಡ್, ಆ ವಾರ್ಡ್ನಲ್ಲಿ ಹಾಗೆ ರಿಎಲೆಕ್ಷನ್ ಆಗಿ ಯಾವುದೇ ಒಂದು ಪ್ರಶ್ನೆ ಇಲ್ಲದೆ ಅಧಿಕ ಜನಪ್ರತಿನಿಧಿಯಾಗಿ ಅಧಿಕ ಅದರಲ್ಲಿ ಸೇವೆಯನ್ನು ಮಾಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ಈಗ ನಾವು 1996ರಿಂದ ಪ್ರಾರಂಭವಾಗಿ ನಾನು ಹಾಗೂ ತಂದೆಯವರು ಒಂದಿಗೆ ಸಾಧಾರಣ 265 ಮನೆಗಳನ್ನು ಈಗಾಗಲೇ ಪ್ರತಿಯೊಬ್ಬ ಅಗತ್ಯ ಇರುವ ಬಡ ಜನರಿಗೋಸ್ಕರ ನೀಡಿದೆ. ಹಾಗೆ ಕೆಲವೊಂದು ಇತರ ಸೇವೆಗಳನ್ನು ಕೂಡ ನೀಡಿದೆ. ಈಗ ಹೊಸ ಒಂದು ಸ್ಕೀಮಿನ ಒಂದು ಉದ್ದೇಶ ಅಂತ ಹೇಳಿದರೆ, ನಾವು ಮನೆಯ ರಿನೋವೇಷನ್ ಅಂದರೆ ಈಗ ಅವಘಡಾವಸ್ಥೆಯಲ್ಲಿರುವ ಮನೆಗಳಿರ್ತವೆ. ಆ ಮನೆಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಒಂದು ಹೆಂಗಸರು ಮಾತ್ರವಾಗಿರ್ತಾರೆ ಅಥವಾ ಸಣ್ಣ ಮಕ್ಕಳು ಮಾತ್ರವಾಗಿರ್ತಾರೆ. ಅವರಿಗೆ ಮನೆ ರಿಪೇರಿ ಪೂಜೆ ಹಾಕಿದ ಮನೆ ಆಗಿದ್ದರೆ ಅವರಿಗೆ ಮನೆ ರಿಪೇರಿ ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ, ಅದು ಮುರಿದು ಬೀಳುವಂತಹ ಪ್ರಸಂಗವಿರುತ್ತದೆ. ಹಾಗೆ ಈ ಪ್ರಾರಂಭದಲ್ಲಿ ಅಂತಹ ಮನೆಗಳನ್ನು ನೋಡಿಕೊಂಡು ಅದರ ರಿಪೇರಿ ಆಗಿದೆ ಪ್ರಥಮ ಉದ್ದೇಶವಾಗಿದೆ. ಹಾಗೆ ಕೆಲವೊಂದು ಈಗಾಗಲೇ ಒಂದು ಜನಕ್ಕೆ ಜಾಗೆಯನ್ನು ಕೂಡ ನೀಡಿದೆ, 4 ಸೆಂಟ್ ಸ್ಥಳವನ್ನು ಫ್ರೀಯಾಗಿ ನೀಡಿದೆ. ಈ 2 ಮನೆಗಳ ಒಂದು ರಿಪೇರಿ ಈಗಾಗಲೇ
ಮುಕ್ತಾಯ ಹಂತದಲ್ಲಿದೆ. ಹಾಗೆ ಇನ್ನು ಹೊಸ ಒಂದು ಸ್ಕೀಮಿನ ಒಂದು ಉದ್ದೇಶ ಅಂತ ಇದೆ, ಈಗಾಗಲೇ ಈ ವರ್ಷ ಒಂದು ಸಾಮೂಹಿಕ ವಿವಾಹ ಒಂದು ಕೈಗೊಳ್ಳುವ ಏಪ್ರಿಲ್ನಲ್ಲಿ ಕೈಗೊಳ್ಳಬೇಕೆಂಬ ಒಂದು ಯೋಜನೆ ಇದೆ. ಈ ಕೊರೋನಾದ ಮಹಾಮಾರಿಯ ಒಂದು ಕಡಿಮೆ ಆದರೆ ಮಾತ್ರವೇ ಆ ಒಂದು ಉದ್ದೇಶ ನಮಗೆ ಫಲಿಸಕ್ಕೆ ಸಾಧ್ಯವಿದೆ ಅಷ್ಟೇ. ಯಾಕೆಂದರೆ ಜನ ನಿಯಂತ್ರಣವಿದೆ. ಆ ಜನ ನಿಯಂತ್ರಣವು ನಮಗೆ ಹಿಂತೆಗೆದರೆ ನಮಗೆ ಏಪ್ರಿಲ್ನಲ್ಲಿ ಒಂದು ಸಾಮೂಹಿಕ ವಿವಾಹ ಯೋಜನೆ ಕೂಡ ನಾವು ಮಾಡಲಿಕ್ಕಿದೆ. ನಾವು ಕಳೆದ ಕೆಲವು ವರ್ಷಗಳು ಅದನ್ನು ಪ್ರಾರಂಭಿಸಿದ್ದೆವು, ಆದರೆ ಕಾರಣಾಂತರಗಳಿಂದ ಅದು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಹಾಗೆ ಅದರಲ್ಲಿ ಲಾಸ್ಟಿಗಾಗುವ ಜನರು ಕೂಡ ಮದುವೆಗೆ ಅವಕಾಶ ಅವರು ಕಡಿಮೆ ಆಗಿದ್ದರು. ಹಾಗೆ ಅದನ್ನು ಈ ವರ್ಷ ಮುಂದುವರಿಸಿ ಈಗಾಗಲೇ 2 ಜೋಡಿಯವರು ಕೇಳಿದ್ದಾರೆ. ಅದಕ್ಕೋಸ್ಕರ ನಾವು ಈ ವರ್ಷ ಆ ಒಂದು ಸ್ಕೀಮನ್ನು ಕೂಡ ಮುಂದುವರಿಸುತ್ತಿದೆ. ಅದು ವಿವಿಧ ಯೋಜನೆಗಳು ಹೊಸ ಒಂದು ಪದ್ಧತಿಯಲ್ಲಿ ಅಂಥವರ ನಂತರ ಅವರ ಒಂದು ಉದ್ದೇಶ ಏನು ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಾಗಿ ನಮ್ಮ ಕರ್ತವ್ಯವಾಗಿದೆ.